ಅಭ್ಯರ್ಥಿಗಳೇ ಹಾಗೂ ಪಾಲಕರಿಗೆ 15/2/2000 ಅಂದರೆ ಇದೇ ತಿಂಗಳು 15ನೇ ತಾರೀಕಿಗೆ ನಡೆಯುವಂತಹ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಒಂದು ಎಕ್ಸಾಮ್ಗೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ವೇಳಾಪಟ್ಟಿ ಬಿಡುಗಡೆ ಆಗಿರುವಂಥ 15ನೇ ತಾರೀಕಿಗೆ ಎಕ್ಸಾಮ್ ಇದೆ. ಇದು ಶನಿವಾರ ಎಕ್ಸಾಮ್ ಇರುವಂಥದ್ದು. 2:30 ಇಂದ 4:30 ತನಕ ಎಕ್ಸಾಮ್ ಇರುತ್ತೆ. 100 ಪ್ರಶ್ನೆಗಳಿರ್ತವೆ, 100 ಅಂಕಗಳಿರ್ತವೆ, 150 ನಿಮಿಷ ಇರುತ್ತೆ. ಓಕೆ, ಅದರಲ್ಲಿ 120 ನಿಮಿಷ ಗರಿಷ್ಠ ಅವಧಿಯನ್ನು ಕೊಟ್ಟಿದ್ದಾರೆ. ಒಟ್ಟು ನಿಮಿಷ 150, ಅದರಲ್ಲಿ 120 ನಿಮಿಷಗಳು ನಿಮ್ಗೆ ಉಳ್ಕಿದ್ದು ಒಂದು 30 ನಿಮಿಷ ನಿಮಗೆ ಏನಪ್ಪ ಅಂತಂದರೆ ಟಿಕ್ ಮಾಡೋದಾಗಿರ್ಬೋದು ಮತ್ತು ಫಾರ್ಮಾಲಿಟಿ ಸಲುವಾಗಿ ತೊಗೊತಾರೆ. ಇಲ್ಲಿ ಒಂದು ಪರೀಕ್ಷೆಯ ಸಮಯದ ಮತ್ತು ವಿವರಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಗೆ ಬೆಲ್ಗಳು ಈ ವಿವರಗಳನ್ನು ಕೊಟ್ಟಿದ್ದಾರೆ. 1ನೇ ಬೆಲ್ ಹೆಂಗಾಗುತ್ತೆ, ಮೊದಲೇ ಬೆಲ್ಲು 2 ಗಂಟೆಗೆ ಆಗುತ್ತೆ ನಿಮಗೆ. ಸೊ ಇಲ್ಲಿ ಏನು ಮಾಡ್ತಾರೆ, ಪ್ರವೇಶ ಪತ್ರ ತೋರಿಸಿ ವಿದ್ಯಾರ್ಥಿಗಳು ಏನು ಮಾಡೋದು, ಕೊಠಡಿ ಒಳಗಡೆ ಕೂತ್ಕೋಬೇಕಾಗತ್ತೆ. ತಮಗೆ ಕೊಟ್ಟಿರುವಂಥ ಮೇಲ್ವಿಚಾರಕರ ಒಂದು ಮಾರ್ಗದರ್ಶನ ಪಡೆದು ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ರೋಲ್ ನಂಬರ್ ಎಲ್ಲಿರುತ್ತೆ ನಿಮ್ಮದು ಅಲ್ಲಿ ಹೋಗಿ ಕೂತ್ಕೋಬೇಕು. ಆಮೇಲೆ ಕರೆಕ್ಟ್ ಮ್ಯಾಚ್ ಆಗಿದೆ ನೋಡ್ಕೋಬೇಕು. ನಿಮ್ಮ ರೋಲ್ ನಂಬರು, ನಿಮ್ಮ ಹೆಸರು ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು, ಮತ್ತು ಕೊಠಡಿ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. 2 ಗಂಟೆಗೆ ಒಳಗೆ ಕರೀತಾರೆ. ಆಮೇಲೆ 2ನೇ ಬೆಲ್ ನಿಮ್ಗೆ ಆಗುತ್ತೆ 2:15ಕ್ಕೆ. ಓಕೆ, ಸೊ 2ನೇದಕ್ಕೆ ಏನು ಮಾಡ್ತಾರೆ ಅಂದರೆ, ಪ್ರಶ್ನೆ ಪತ್ರಿಕಾ ಪಾಲಕರು ನಿಮಗೆ ಸೀಲ್ ಮಾಡಿರುವ ಪತ್ರಿಕೆಯನ್ನು ಲಗೌಟಿನ ಕೊಠಡಿ ಮೇಲ್ವಿಚಾರಕರು ಅವರು ಕೊಠಡಿಗೆ ತಂದು ಕೊಡ್ತಾರೆ. ಅಂದರೆ ಏನು ಮಾಡ್ತಾರೆ ಅಂದರೆ, ಪ್ರಶ್ನೆ ಪತ್ರಿಕೆಗಳನ್ನು ಒಬ್ಬರು ಸೂಪರ್ವೈಸರ್ ಇರ್ತಾರಲ್ಲ, ಅದನ್ನು ತೊಗೊಂಬಂದು ಕೊಡ್ತಾರೆ. ಅದು ಪ್ಯಾಕ್ ಇರುವಂಥದ್ದು, ಅದು ನಿಮ್ಮ ಮುಂದೆ ಹೊಡಿಲಿಕ್ಕೆ ರೆಡಿ ಮಾಡಿ ಇಟ್ಕೊತಾರೆ. ಅದು ನಿಮಗೆ ಏನಾಗುತ್ತೆ ಅಂದರೆ 2:15ಕ್ಕೆ. ಆಮೇಲೆ 2:30ಕ್ಕೆ ಏನಾಗುತ್ತೆ ಅಂದರೆ 3ನೇ ಬೆಲ್ ಆಗುತ್ತೆ ನಿಮಗೆ. ಸೊ ಇದು 2:30 ಆದಾಗ ನಿಮಗೆ OMR ಅನ್ನು ಮತ್ತು ಉತ್ತರ ಪತ್ರಿಕೆ ಉತ್ತರಿಸಲು ಅವಕಾಶ ಕೊಡ್ತಾರೆ. ಅಂದರೆ ನಿಮಗೆ ಅದಕ್ಕಿಂತ ಮೊದಲು ಏನು ಮಾಡಿರ್ತಾರೆ, ನಿಮಗೆ OMRಗಳನ್ನು ಕೊಟ್ಟಿರ್ತಾರೆ, ಅದನ್ನು ಫಿಲ್ ಮಾಡೋಕ್ಕೆ ಹೇಳ್ತಾರೆ. ಅದಾದ ಮೇಲೆ ನಿಮಗೆ ಅಪ್ಲಿಕೇಶನ್ ಇದನ್ನು ಎಕ್ಸಾಮ್ ಕ್ವಶನ್ ಪೇಪರನ್ನು ಕೂಡ ಕೊಡ್ತಾರೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ 2:15ಗೆ ನಿಮಗೆ ಅದನ್ನು ಉತ್ತರ ಪತ್ರಿಕೆಗಳನ್ನು ಆನ್ಸರ್ ಮಾಡಲಿಕ್ಕೆ ಕೊಡ್ತಾರೆ. ಆಮೇಲೆ 4ನೇ ಬೆಲ್ಲು 3:30ಕ್ಕಾಗುತ್ತೆ. ಇದು ಪರೀಕ್ಷೆ 1 ಗಂಟೆಯ ಅವಧಿಯ ಮುಗಿದಿರುವುದಕ್ಕಾಗಿ ಅಂತ ಹೇಳಿದ್ದಾರೆ. ಅಂದರೆ 1 ಗಂಟೆ ಆಯ್ತಪ್ಪ ಅಂಥೇಳಿ 3:15ಗೆ. 4 ಗಂಟೆಗೆ 5ನೇ ಬೆಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೂ ಪರೀಕ್ಷೆ ಮುಗಿಯಲು 30 ನಿಮಿಷ ಬಾಕಿ ಇದೆ ಅಂತ, ಅಂದರೆ 4 ಗಂಟೆಗೆ. ಆಮೇಲೆ 4:25ಕ್ಕೆ ಏನಾಗುತ್ತೆ, ಕೊನೆ ಒಂದು ಬೆಲ್ ಆಗುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ಮುನ್ನೆಚ್ಚರಿಕೆ ಬೆಲ್ ಅಂತ ಆಗುತ್ತೆ, 5 ನಿಮಿಷ ಮೊದಲೇ ಆಗುತ್ತೆ. 7ನೇ ಬೆಲ್ ಆಗುತ್ತೆ ನಿಮಗೆ 4:15ಗೆ ಆಗುತ್ತೆ. ಅವಾಗೇನು ಮಾಡ್ತಾರೆ, ಉತ್ತರ ಪತ್ರಿಕೆಗಳನ್ನು ಸ್ಟಾಪ್ ಮಾಡಿ, ಬರೆಯೋದನ್ನು ಸ್ಟಾಪ್ ಮಾಡಿ, ಟಿಕ್ ಮಾಡೋದನ್ನು ಸ್ಟಾಪ್ ಮಾಡಿ ಅಂಥೇಳಿ ಒಂದ್ಸಲ ಎಲ್ಲ ನೋಡ್ಕೊಳ್ಳಿ ಅಂಥೇಳಿ ನಿಮ್ಮ ಉತ್ತರ ಪತ್ರಿಕೆಗಳನ್ನು ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ, ನಿಮಗೆ ಹೊರಗಡೆ ಕಳಿಸಿಬಿಡ್ತಾರೆ. ಇದು ಏನಪ್ಪ ಅಂತಂದರೆ, ಈಗ ಒಂದು ಬಂದಿರುವಂಥ ಇದೊಂದು ಟೈಮ್ ಟೇಬಲ್. ಇದನ್ನು ನೋಡಿಕೊಂಡು ನೀವು ಎಕ್ಸಾಮ್ಗೆ ಹೋಗಿ ಆಲ್ ದ ಬೆಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ರಿ. ಮತ್ತು ಏನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.